ಕರ್ನಾಟಕದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿ ಮತ್ತು ಇಲಾಖೆಯಲ್ಲಿ ಅವರು ತಂದಿರುವ ಬದಲಾವಣೆಗಳ ಬಗ್ಗೆ ನೀವು ಪ್ರಸ್ತಾಪಿಸಿರುವ ವಿಷಯ ಪ್ರಮುಖವಾದದ್ದು. ಕಾರ್ಮಿಕ ಇಲಾಖೆಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಯೋಜನೆಗಳ ಅನುಷ್ಠಾನ, ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳ ವೇಗವರ್ಧನೆ ಹಾಗೂ ಆಡಳಿತಾತ್ಮಕ ಸುಧಾರಣೆಗಳ ಮೂಲಕ ಅವರು ಗಮನಾರ್ಹ ಪ್ರಗತಿ ಸಾಧಿಸಿದ್ದಾರೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ವಿಶೇಷವಾಗಿ ಅಸಂಘಟಿತ ವಲಯದ ಕಾರ್ಮಿಕರ ಹಕ್ಕುಗಳ ರಕ್ಷಣೆ ಮತ್ತು ಸೌಲಭ್ಯಗಳ ವಿತರಣೆಯಲ್ಲಿ ಇತ್ತೀಚಿನ ತಿಂಗಳುಗಳಲ್ಲಿ ತಂದಿರುವ ಚುರುಕುತನವನ್ನು ಹಲವರು ಶ್ಲಾಘಿಸಿದ್ದಾರೆ. ಶೃಂಗಸಭೆ ನಡೆದ ದೇಶದ ಬಗ್ಗೆ ಶೀರ್ಷಿಕೆ ಪ್ರಕಟಿಸುವ ಮೊದಲು ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸಿ. ಫ್ರಾನ್ಸ್ನಲ್ಲಿ G7 ಎಂಬ ಉಲ್ಲೇಖವು ಇತ್ತೀಚಿನ G7 ಸಭೆಗಳ ಸ್ಥಳದೊಂದಿಗೆ ಹೊಂದಿಕೆಯಾಗದಿರಬಹುದು. ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರುವ ಉಪೇಂದ್ರ ದ್ವಿವೇದಿ ಅವರು ಜೂನ್ 30 ರಂದು ನಿವೃತ್ತರಾಗಲಿದ್ದು, ಅವರ ಸ್ಥಾನಕ್ಕೆ ಪ್ರಸ್ತುತ ಸೇನೆಯ ಉಪಮುಖ್ಯಸ್ಥರಾಗಿರುವ ಧೀರಜ್ ಸೇಠ್ ಅವರನ್ನು ನೇಮಕ ಮಾಡಲಾಗಿದೆ. ಸೇವಾ ಹಿರಿತನದ ಆಧಾರದ ಮೇಲೆ ಈ ನೇಮಕಾತಿ ನಡೆದಿದ್ದು, ಜುಲೈ 1 ರಿಂದ ಅವರು ಭಾರತೀಯ ಸೇನೆಯ ಹೊಸ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಬ್ಯಾಂಕಾಕ್ನಿಂದ ಮುಂಬೈಗೆ 11.82 ಕೋಟಿ ರು ಮೌಲ್ಯದ ಗಾಂಜಾ ಸಾಗಣೆ, ಮಾಜಿ ಮಿಸಸ್ ಕೇರಳ ಬಂಧನ. ಕಸ್ಟಮ್ಸ್ ಅಧಿಕಾರಿಗಳ ಪ್ರಕಾರ ಹರ್ಷ ಸನ್ನಿ ಜೂನ್ 10-11 ರಾತ್ರಿ ಏರ್ ಇಂಡಿಯಾ ವಿಮಾನಚಜೆ ವ್ಯವಕಲನ 351 ಮೂಲಕ ಬ್ಯಾಂಕಾಕ್ನಿಂದ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದರು.